ರಾಜ್ಯದಲ್ಲಿ ಬೆಲೆ ಏರಿಕೆಗಳು ದಿನದಿಂದ ದಿನ ಹೆಚ್ಚಾಗ್ತಿದೆ ಅಂದ್ಬಿಟ್ಟು ವಿರೋಧ ಪಕ್ಷಗಳು ಆರೋಪ ಮಾಡ್ತಾನೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಬಂದ್ಬಿಟ್ಟು 36 ಪೈಸೆ ಏನ್ ಬೆಲೆ ಏರಿಕೆ ಮಾಡಿದ್ದಾರೆ ವಿದ್ಯುತ್ನಲ್ಲಿ, ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಪ್ರತಿ ಯೂನಿಟ್ಗೆ 36 ಪೈಸೆಯನ್ನ ಹೆಚ್ಚಿಸುವಂತ ರಾಜ್ಯ ಸರ್ಕಾರದ ನಿರ್ಧಾರ ರಾಜ್ಯದ ಜನರಿಗೆ ಬರೆ ಎಳಿತಕ್ಕಂಥ ನಿರ್ಧಾರ ಇದೆ. ಈ ನಿರ್ಧಾರದಿಂದ ಜನಸಾಮಾನ್ಯರು ಆಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಬಡವರು ಜನಸಾಮಾನ್ಯರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಾಕಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಈ ಜನವಿರೋಧಿ ಸರ್ಕಾರದ ನೀತಿಗಳೇನು ಅನುಸರಿಸ್ತಾ ಇದ್ದಾರೆ, ಇದು ನಾವು ಭಾರತೀಯ ಜನತಾ ಪಾರ್ಟಿ ನಾವು ಬಹಳ ವಿರೋಧವನ್ನು ನಾವು ಮಾಡ್ತೇವೆ. ಸರ್, ಇದು ಕಾಂಗ್ರೆಸ್ನವರು ಕೂಡ ಡಿಫೆಂಡ್ ಮಾಡ್ಕೋತಿದ್ದಾರೆ. ಅಂದ್ರೆ ಗೃಹ ಜ್ಯೋತಿ ಸ್ಕೀಮ್ ನಲ್ಲಿ 200 ಯೂನಿಟ್ ಗಿಂತ ಕಡಿಮೆ ಬಳಕೆ ಮಾಡೋರಿಗೆ ಇದು ಬೆಲೆ ಏರಿಕೆ ಬೀಳೋದಿಲ್ಲ. 200 ಯೂನಿಟ್ ಗಿಂತ ಹೆಚ್ಚು ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ಈ ಬೆಲೆ ಏರಿಕೆ ಡಿಫೆಂಡ್ ಮಾಡ್ಕೋತಿದ್ದಾರೆ. ಈ ರೀತಿ ಒಂದೊಂದೇ ನಿರ್ಧಾರವನ್ನ ತೆಗೆದುಕೊಂಡು ಬೆಲೆ ಏರಿಕೆನ ಜಾಸ್ತಿ ಮಾಡಿಕೊಂಡು ಅದರ ಮಧ್ಯೆ ಈ ತರ ಸುಳ್ಳುಗಳನ್ನು ಹೇಳ್ಕೊಂಡು ಹೊರಟಿದ್ದಾರೆ. ಜನ ಕ್ಷಮಿಸೋದಿಲ್ಲ. ಈಗಾಗಲೇ ಜನ ಹಾದಿಲಿ ಬಿದಿಲಿ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ಈ ರೀತಿ ರಾಜ್ಯದ ಜನರಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ಇದು ಬಹಳ ದಿನ ನಡೆಯೋದಿಲ್ಲ. ನಾವು ಅದನ್ನ ವಿರೋಧ ಮಾಡ್ತೇವೆ. ಸರ್, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸದನದೊಳಗಾಗಿರ್ಬೋದು, ಹೊರಗಾಗಿರ್ಬೋದು ಹೋರಾಟ ಮಾಡ್ತೇವೆ. ರಾಜ್ಯದ ಜನರ ಮುಂದೆ ಹೋಗಿ ಈ ಅಯೋಗ್ಯ ಸರ್ಕಾರದ ಬಂಡತನವನ್ನ ಬಯಲುಗೆಳಿತೇವೆ. ಅಲ್ಪಸಂಖ್ಯಾತರ ಎಸ್ ಇದಾಗಿತ್ತು BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ರಾಜ್ಯದಲ್ಲಿ ಬೆಲೆ ಏರಿಕೆಗಳು ದಿನದಿಂದ ದಿನ ಹೆಚ್ಚಾಗ್ತಿದೆ ಅಂದ್ಬಿಟ್ಟು ವಿರೋಧ ಪಕ್ಷಗಳು ಆರೋಪ ಮಾಡ್ತಾನೆ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂತಹ BY ವಿಜೇಂದ್ರ ಅವರಿದ್ದಾರೆ. ಅವ್ರಿಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಬಂದ್ಬಿಟ್ಟು 36 ಪೈಸೆ ಏನ್ ಬೆಲೆ ಏರಿಕೆ ಮಾಡಿದ್ದಾರೆ ವಿದ್ಯುತ್ನಲ್ಲಿ, ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಪ್ರತಿ ಯೂನಿಟ್ಗೆ 36 ಪೈಸೆಯನ್ನ ಹೆಚ್ಚಿಸುವಂತ ರಾಜ್ಯ ಸರ್ಕಾರದ ನಿರ್ಧಾರ ರಾಜ್ಯದ ಜನರಿಗೆ ಬರೆ ಎಳಿತಕ್ಕಂಥ ನಿರ್ಧಾರ ಇದೆ. ಈ ನಿರ್ಧಾರದಿಂದ ಜನಸಾಮಾನ್ಯರು ಆಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಬಡವರು ಜನಸಾಮಾನ್ಯರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಾಕಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಈ ಜನವಿರೋಧಿ ಸರ್ಕಾರದ ನೀತಿಗಳೇನು ಅನುಸರಿಸ್ತಾ ಇದ್ದಾರೆ, ಇದು ನಾವು ಭಾರತೀಯ ಜನತಾ ಪಾರ್ಟಿ ನಾವು ಬಹಳ ವಿರೋಧವನ್ನು ನಾವು ಮಾಡ್ತೇವೆ. ಸರ್, ಇದು ಕಾಂಗ್ರೆಸ್ನವರು ಕೂಡ ಡಿಫೆಂಡ್ ಮಾಡ್ಕೋತಿದ್ದಾರೆ. ಅಂದ್ರೆ ಗೃಹ ಜ್ಯೋತಿ ಸ್ಕೀಮ್ ನಲ್ಲಿ 200 ಯೂನಿಟ್ ಗಿಂತ ಕಡಿಮೆ ಬಳಕೆ ಮಾಡೋರಿಗೆ ಇದು ಬೆಲೆ ಏರಿಕೆ ಬೀಳೋದಿಲ್ಲ. 200 ಯೂನಿಟ್ ಗಿಂತ ಹೆಚ್ಚು ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಮಾತ್ರ ಈ ಬೆಲೆ ಏರಿಕೆ ಡಿಫೆಂಡ್ ಮಾಡ್ಕೋತಿದ್ದಾರೆ. ಈ ರೀತಿ ಒಂದೊಂದೇ ನಿರ್ಧಾರವನ್ನ ತೆಗೆದುಕೊಂಡು ಬೆಲೆ ಏರಿಕೆನ ಜಾಸ್ತಿ ಮಾಡಿಕೊಂಡು ಅದರ ಮಧ್ಯೆ ಈ ತರ ಸುಳ್ಳುಗಳನ್ನು ಹೇಳ್ಕೊಂಡು ಹೊರಟಿದ್ದಾರೆ. ಜನ ಕ್ಷಮಿಸೋದಿಲ್ಲ. ಈಗಾಗಲೇ ಜನ ಹಾದಿಲಿ ಬಿದಿಲಿ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ಈ ರೀತಿ ರಾಜ್ಯದ ಜನರಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದಾರೆ. ಇದು ಬಹಳ ದಿನ ನಡೆಯೋದಿಲ್ಲ. ನಾವು ಅದನ್ನ ವಿರೋಧ ಮಾಡ್ತೇವೆ. ಸರ್, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸದನದೊಳಗಾಗಿರ್ಬೋದು, ಹೊರಗಾಗಿರ್ಬೋದು ಹೋರಾಟ ಮಾಡ್ತೇವೆ. ರಾಜ್ಯದ ಜನರ ಮುಂದೆ ಹೋಗಿ ಈ ಅಯೋಗ್ಯ ಸರ್ಕಾರದ ಬಂಡತನವನ್ನ ಬಯಲುಗೆಳಿತೇವೆ. ಅಲ್ಪಸಂಖ್ಯಾತರ ಎಸ್ ಇದಾಗಿತ್ತು BY ವಿಜೇಂದ್ರ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.